ಎಸ್ ನೋಡಿ, ರಾಜ್ಯದಲ್ಲಿ ಈಗಾಗಲೇ ಕುರ್ಚಿ ಫೈಟ್ ಅನ್ನೋದು ಮುಂದುವರಿತಾ ಇದೆ, ಮುಗಿಯದ ಅಧ್ಯಾಯ ಆಗಿದೆ. ಇದರ ಮಧ್ಯದಲ್ಲಿ ಹೈಕಮಾಂಡ್ಗೆ ಮತ್ತೊಂದು ಟೆನ್ಷನ್ ಕೂಡ ಶುರುವಾಗ್ತಾ ಇದೆ. ಇದನ್ನ ನಿವಾರಿಸೋದಕ್ಕೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ, ಮೌನದಲ್ಲೇ ಇದೆ. ಇದರ ಜೊತೆಲಿ ಇನ್ನೊಂದು ಪತ್ರ ವಿವಾದ ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು. ಸಚಿವ ಸ್ಥಾನಕ್ಕಾಗಿ ಮೊದಲ ಬಾರಿ ಆಯ್ಕೆಯಾದಂತಹ ಶಾಸಕರು ದುಂಬಾಲು ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. ಕುರ್ಚಿ ಫೈಟ್ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಂದು ಟೆನ್ಷನ್. ಸಚಿವ ಸ್ಥಾನಕ್ಕಾಗಿ ಮೊದಲ ಬಾರಿ ಆಯ್ಕೆಯಾದ ಶಾಸಕರು ದುಂಬಾಲು. ಸಚಿವ ಸಂಪುಟ ಪುನರ್ರಚನೆಗೆ ಹಲವು ಶಾಸಕರ ಒತ್ತಾಯ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನದ ಮಧ್ಯೆ ಶಾಸಕರ ಪತ್ರ ಇದೀಗ ಸದ್ದನ್ನ ಮಾಡ್ತಾ ಇದೆ. ಕುರ್ಚಿ ಫೈಟ್ ಮಧ್ಯೆ ಪತ್ರ ಸದ್ದನ್ನ ಮಾಡ್ತಾ ಇರುವಂತದ್ದು. ಹೈಕಮಾಂಡ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಹಲವು ಶಾಸಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನದ ಮಧ್ಯೆ ಶಾಸಕರು ಬರೆದಿರುವಂತಹ ಪತ್ರ ಇದೀಗ ಇನ್ನೊಂದು ಸದ್ದನ್ನ ಸೃಷ್ಟಿ ಮಾಡಿದೆ. ಸುದ್ದಿ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಸಚಿವ ಸ್ಥಾನಕ್ಕಾಗಿ ಮೊದಲ ಬಾರಿ ಆಯ್ಕೆಯಾದಂತಹ ಶಾಸಕರು ದುಂಬಾಲನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಕೆಲವೊಂದಷ್ಟು ಜನ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಕುರ್ಚಿ ಫೈಟ್ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದಾರೆ ಹೈಕಮಾಂಡ್. ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ, ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ. ಇನ್ನೊಂದು ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ, ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ. ಆದ್ರೂ ಒಳಗೊಳಗೆ ಇವ್ರದ್ದೇನ್ ನಡೀತಾ ಇದೆ, ಫೈಟ್ ಅನ್ನೋದು, ಆಂತರಿಕ ಕಲಹ ಅನ್ನೋದು ಅದು ನಡೀತಾನೆ ಇದೆ. ಇದರ ಮಧ್ಯದಲ್ಲಿ ಇನ್ನೊಂದು ಟೆನ್ಷನ್ ಕೂಡ ಶುರುವಾಗಿದೆ. ಈ ಕುರ್ಚಿ ಫೈಟ್ ಮಧ್ಯದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ ಹೈಕಮಾಂಡ್, ಮೌನದಲ್ಲೇ ಇದೆ. ಇದ್ರ ಮಧ್ಯದಲ್ಲಿ ಇನ್ನೊಂದು ಪತ್ರದ ಸದ್ದು ಕೂಡ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನದ ಮಧ್ಯೆ ಶಾಸಕರು ಪತ್ರವನ್ನ ಬರೆದಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಪತ್ರವನ್ನ ಬರೆದಿರುವಂತದ್ದು. ಇಫ್ ಇನ್ ಕೇಸ್ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಅಂದ್ರೆ ನೀವು ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಂತ ಪತ್ರದಲ್ಲಿ ಹೇಳಲಾಗಿದೆ. ಯಾರೆಲ್ಲ ಹೊಸಬರಿದ್ದಾರೆ ಅವ್ರಿಗೂ ಕೂಡ ಅವಕಾಶವನ್ನ ಕೊಡಿ, ಅವರು ಕೂಡ ಕೆಲಸ ಮಾಡ್ತಾರೆ ಅಂತ ಹೇಳಿರುವಂತದ್ದು. ಮಾರ್ಚ್ ಏಪ್ರಿಲ್ ನಲ್ಲಿ ಆದರೂ ಸಂಪುಟ ಸರ್ಜರಿ ಮಾಡಬೇಕು ಎಂಬ ಕೂಗು. ಈಗಾಗಲೇ ಸಚಿವರ ರಿಪೋರ್ಟ್ ಕಾರ್ಡ್ ಹೈಕಮಾಂಡ್ ಅಂಗಳದಲ್ಲಿ ಭದ್ರವಾಗಿದೆ. ಅದರ ಆಧಾರದ ಮೇಲೆ ಸಂಪುಟ ಸರ್ಜರಿ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇರುವಂತದ್ದು. ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ನಾವು ದುಡಿದಿದ್ದೇವೆ ಎಂದು ಗುಣಗುತ್ತಿರುವಂತಹ ಹಿರಿಯ ಶಾಸಕರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪೂರ್ವದಲ್ಲಿ ಸಂಪುಟ ಪುನರ್ರಚನೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಒಂದು ವೇಳೆ ತಡವಾದ್ರೆ ಚುನಾವಣೆಗಳ ಮೇಲೆ ಪರಿಣಾಮ ಅಂತಿದ್ದಾರೆ ಶಾಸಕರು. ಈಗಾಗಲೇ ಸಚಿವರ ರಿಪೋರ್ಟ್ ಕಾರ್ಡ್ ಹೈಕಮಾಂಡ್ ಅಂಗಳದಲ್ಲಿ ಭದ್ರವಾಗಿದೆ. ಯಾರ್ಯಾರು ಏನೇನು ಮಾಡಿದ್ದಾರೆ, ಯಾವೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಆ ರಿಪೋರ್ಟ್ ಕಾರ್ಡ್ ಅನ್ನ ಹೈಕಮಾಂಡ್ ಈಗಾಗಲೇ ಪಡೆದುಕೊಂಡಿದೆ. ಅದನ್ನ ಕೂಲಂಕುಷವಾಗಿ ನೋಡಿದೆ. ಇದರ ಮಧ್ಯದಲ್ಲಿ ಹಿರಿಯ ಶಾಸಕರು ಯಾರೆಲ್ಲ ಇದ್ರು ಅವ್ರು ಕೂಡ ಹೇಳ್ತಿದ್ದಾರೆ, ನಾವು ಪಕ್ಷಕ್ಕಾಗಿ ದುಡಿದಿದ್ದೇವೆ, ಪಕ್ಷಕ್ಕಾಗಿ ನಾವೆಲ್ಲವನ್ನ ಕೂಡ ತ್ಯಾಗ ಮಾಡಿದ್ದೇವೆ, ನಿಸ್ವಾರ್ಥವಾದಂತಹ ಸೇವೆಯನ್ನ ಕೊಟ್ಟಿದ್ದೇವೆ ಅಂತ ಹಿರಿಯ ಶಾಸಕರು ಹೇಳ್ತಾ ಇರುವಂತದ್ದು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಈಗಾಗಲೇ ಈ ಸಂಪುಟ ಸರ್ಜರಿ ಬಗ್ಗೆ ಕೆಲವೊಂದಷ್ಟು ರೀತಿಯಾದಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಿರಿಯ ಶಾಸಕರು ಒಂದ್ ಕಡೆನಲ್ಲಿ ನಾವು ಪಕ್ಷಕ್ಕಾಗಿ ದುಡಿದಿದ್ದೇವೆ ಅಂತ ಕೂಡ ಹೇಳ್ತಿದ್ದಾರೆ. ಸಂಪುಟ ಪುನರ್ರಚನೆ ಆಗತ್ತಾ, ಆದ್ರೆ ಹೊಸಬರಿಗೆ ಅವಕಾಶ ಸಿಗುತ್ತಾ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು, ಕೆಲವು ಹಿರಿಯ ಶಾಸಕರಿಗೆ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ. ಆದ್ರೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಹಲವಾರು ಅಸಮಾಧಾನಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ಒಂದರಲ್ಲಿ ಆದ್ರೂ ಸಹಿತ ಎಲ್ಲೋ ಒಂದ್ ಕಡೆ ಹಿರಿಯ ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಪ್ರಥಮ ಬಾರಿಗೆ ಆಯ್ಕೆ ಆಗಿರತಕ್ಕಂತ ಶಾಸಕರು ಸಹಿತ ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಪತ್ರವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಬರೆದಿರ್ತಕ್ಕಂಥದ್ದು. ಆದ್ರೆ ಒಂದ್ ಕಡೆ ಈಗಾಗಲೇ ಸಚಿವರಾಗಿ ಒಂದ್ ಕಡೆ ಆಯ್ಕೆಯಾಗಿ 3 ವರ್ಷ, ಜೂನ್ಗೆ 3 ವರ್ಷ ಕೂಡ ಆಗೋದಕ್ಕೆ ಕೂಡ ಪೂರ್ತಿ ಆಗ್ತಾ ಇದೆ. ಆದ್ರೂ ಸಹಿತ ಇಲ್ಲಿ ಸಂಪುಟ ಸರ್ಜರಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಹಲವು ಆಕಾಂಕ್ಷೆಗಳಿಗೆ ನಿರಾಶೆ ಕೂಡ ಆಗಿರತಕ್ಕಂಥದ್ದು. ಹಾಗಾಗಿ ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಒಂದಿಷ್ಟು ನಿಲುವೇನು ಅನ್ನುವುದು ಕೂಡ ಹಲವು ಶಾಸಕರಿಗೆ ಆತಂಕ ಕೂಡ ಸೃಷ್ಟಿ ಆಗಿರತಕ್ಕಂಥದ್ದು. ಸುಕನ್ಯಾ,
ಎಸ್ ಬಸವರಾಜ್, ಇನ್ನೊಂದ್ ಕಡೆನಲ್ಲಿ ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ, ಹಿರಿಯ ಶಾಸಕರು ಕೂಡ ಪಕ್ಷಕ್ಕಾಗಿ ಕೆಲವೊಂದಷ್ಟು ರೀತಿಯಾದಂತಹ ಕಾರ್ಯಗಳನ್ನ ಮಾಡಿದ್ದಾರೆ. ಆದ್ರೆ ಹೊಸಬರಿಗೆ ಕೂಡ ಅವಕಾಶವನ್ನ ಕೊಡಬೇಕು ಅಂತ ಈಗ ತಾನೇ ಭರತ್ ರೆಡ್ಡಿ ಅವರು ಕೂಡ ಮಾತನಾಡಿದ್ರು ರಾಜ್ ನ್ಯೂಸ್ನೊಂದಿಗೆ. ಆ ಸಂದರ್ಭದಲ್ಲೂ ಕೂಡ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಹೊಸಬರಿಗೆ ಅವಕಾಶ ಸಿಗುವಂತ ಸಾಧ್ಯತೆಗಳಿದ್ಯಾ? ಸುಕನ್ಯಾ, ಒಂದ್ ಕಡೆ ಈಗಾಗಲೇ ಹಲವು ಬಾರಿ ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆಯಾಗಿ ಬಂದಿರ್ತಕ್ಕಂತ ಹಿರಿಯ ಶಾಸಕರಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಸರ್ಕಾರದ ವಿರುದ್ಧವಾಗಿ ಕೂಡ ಮಾತನಾಡಿದ್ದು ಕೂಡ ನಾವು ನೋಡಿದ್ದೇವೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಅವರಿಗೆ ಒಂದಿಷ್ಟು ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿ ಸಂಪುಟ ದರ್ಜೆಯ ಒಂದಿಷ್ಟು ಸ್ಥಾನಮಾನ ನೀಡಿ ಕೂಡ ಅವ್ರನ್ನ ಸಮಾಧಾನ ಪಡಿಸಿದ್ದಾರೆ. ಇದರ ನಡುವೆ ಇದೀಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂತಹ 38 ಶಾಸಕರಿಗೆ ಸಹಿತ ನಮ್ಗೂ ಒಂದು ಬಾರಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಒಂದಿಷ್ಟು ಏನು ಒತ್ತಾಯ ಏನಿದೆ. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಹಿರಿಯ ಶಾಸಕರಿಗೆ ಕೂಡ ಕೆಂಗಣ್ಣಿಗೆ ಗುರಿಯಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಹೊಸ ಶಾಸಕರಿಗೆ ಅವಕಾಶ ಕೊಡುವಂತದ್ದು ಎಲ್ಲೊಂದು ಹೈಕಮಾಂಡ್ ನಾಯಕರು ಇದನ್ನ ಪರಿಗಣನೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಏನಿಲ್ಲ. ಆದ್ರೆ ಇದನ್ನ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಪರಿಗಣನೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ನೋಡಬೇಕಾಗಿದೆ. ಸುಕನ್ಯಾ. ಎಸ್, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಇತ್ತ ಗಟ್ಟಿಯಾಗಿ ಸಂಪುಟದ ಸಚಿವರು ಕುಳಿತುಕೊಂಡಿದ್ದಾರೆ, ನಿಟ್ಟೀಸರನ್ನ ಬಿಟ್ಟಿದ್ದಾರೆ. ಹಲವು ಸಚಿವರು ಮೇ ತಿಂಗಳಿಗೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ, ಆದ್ರೂ ಕೂಡ ಕ್ಯಾಬಿನೆಟ್ ಇನ್ನೂ ಕೂಡ ರಚನೆ ಆಗಿಲ್ಲ ಅನ್ನುವ ನಿಟ್ಟಿನಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಆಕ್ರೋಶಗಳು ಕೂಡ ಹೊರಗಡೆ ಆಗ್ತಾ ಇತ್ತು. ಜೊತೆಯಲ್ಲಿ ಹೊಸಬರಿಗೆ ಅವಕಾಶವನ್ನ ಕೂಡ ಕೊಡಬೇಕು ಅಂತ ಈ ಮಧ್ಯದಲ್ಲಿ ಕೆಲವೊಂದಷ್ಟು ಶಾಸಕರು ಕೂಡ ಪತ್ರವನ್ನ ಬರೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಹೊಸಬರಿಗೆ ಅವಕಾಶಗಳು ಸಿಗುತ್ತಾ ಅಥವಾ ಹಿರಿಯ ಶಾಸಕರನ್ನ ಕೈ ಬಿಡುತ್ತಾ ರಾಜ್ಯ ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೈಕಮಾಂಡ್ಗೆ ಈ ಮುಖಾಂತರ ಮತ್ತೊಂದು ಟೆನ್ಷನ್ ಶುರುವಾದಂತೆ ಕಾಣಿಸ್ತಾ ಇದೆ. ಕುರ್ಚಿ ಫೈಟ್ ಮಧ್ಯದಲ್ಲಿ ಮೌನವನ್ನ ತಾಳಿದೆ ಹೈಕಮಾಂಡ್, ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ. ಆದರೆ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಯಾವುದಾದ್ರೂ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ, ಹೊಸಬರಿಗೆ ಅವಕಾಶವನ್ನ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದ್ರೆ ಹೈಕಮಾಂಡ್ಗಂತೂ ಇದೀಗ ಟೆನ್ಷನ್ ಅಂತೂ ಶುರುವಾಗಿರುವಂಥದ್ದು. ಈಗಾಗಲೇ ರಿಪೋರ್ಟ್ ಕಾರ್ಡ್ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ. ಯಾರೆಲ್ಲ ಏನೆಲ್ಲ ಕೆಲಸವನ್ನ ಮಾಡಿದ್ದಾರೆ, ಹಿರಿಯ ಶಾಸಕರಿಗೆ ಅವಕಾಶವನ್ನ ಕೊಡ್ತೀರಾ ಮತ್ತೊಮ್ಮೆ ಅಂತ ಅಂದಂತ ಸಂದರ್ಭದಲ್ಲಿ ಅವರು ಯಾವ ರೀತಿಯ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ಕೂಲಂಕುಷವಾಗಿ ಈ ಸಂದರ್ಭದಲ್ಲಿ ನೋಡಲಾಗುತ್ತೆ.